ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿ ಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡ ಉತ್ಖನನದಲ್ಲಿ ಪತ್ತೆಯಾಗಿತ್ತು ಅಸ್ಥಿ ಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18ರಂದು ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಹಾಗಾಗಿ ಇದೀಗ ಆ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಸೆಂಟರ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ 7 ಅಸ್ಥಿಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿರತಕ್ಕಂಥದ್ದು. ಬಂಗ್ಲೆಗುಡ್ಡದ ಉತ್ಖನನದಲ್ಲಿ ಪತ್ತೆಯಾಗಿದ್ದಾವೆ ಅಸ್ಥಿಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18 2 ದಿನದಂದು ಪತ್ತೆಯಾಗಿರತಕ್ಕಂಥ ಅಸ್ಥಿಪಂಜರಗಳು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಇದೀಗ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕಚೇರಿಗೆ ಆ ಅಸ್ಥಿಪಂಜರಗಳನ್ನು ರವಾನೆ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿ ಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡ ಉತ್ಖನನದಲ್ಲಿ ಪತ್ತೆಯಾಗಿತ್ತು ಅಸ್ಥಿ ಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18ರಂದು ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಹಾಗಾಗಿ ಇದೀಗ ಆ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಸೆಂಟರ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ 7 ಅಸ್ಥಿಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿರತಕ್ಕಂಥದ್ದು. ಬಂಗ್ಲೆಗುಡ್ಡದ ಉತ್ಖನನದಲ್ಲಿ ಪತ್ತೆಯಾಗಿದ್ದಾವೆ ಅಸ್ಥಿಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18 2 ದಿನದಂದು ಪತ್ತೆಯಾಗಿರತಕ್ಕಂಥ ಅಸ್ಥಿಪಂಜರಗಳು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಇದೀಗ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕಚೇರಿಗೆ ಆ ಅಸ್ಥಿಪಂಜರಗಳನ್ನು ರವಾನೆ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿ ಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡ ಉತ್ಖನನದಲ್ಲಿ ಪತ್ತೆಯಾಗಿತ್ತು ಅಸ್ಥಿ ಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18ರಂದು ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಹಾಗಾಗಿ ಇದೀಗ ಆ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಸೆಂಟರ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ 7 ಅಸ್ಥಿಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿರತಕ್ಕಂಥದ್ದು. ಬಂಗ್ಲೆಗುಡ್ಡದ ಉತ್ಖನನದಲ್ಲಿ ಪತ್ತೆಯಾಗಿದ್ದಾವೆ ಅಸ್ಥಿಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18 2 ದಿನದಂದು ಪತ್ತೆಯಾಗಿರತಕ್ಕಂಥ ಅಸ್ಥಿಪಂಜರಗಳು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಇದೀಗ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕಚೇರಿಗೆ ಆ ಅಸ್ಥಿಪಂಜರಗಳನ್ನು ರವಾನೆ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿ ಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡ ಉತ್ಖನನದಲ್ಲಿ ಪತ್ತೆಯಾಗಿತ್ತು ಅಸ್ಥಿ ಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18ರಂದು ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಹಾಗಾಗಿ ಇದೀಗ ಆ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಸೆಂಟರ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ 7 ಅಸ್ಥಿಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿರತಕ್ಕಂಥದ್ದು. ಬಂಗ್ಲೆಗುಡ್ಡದ ಉತ್ಖನನದಲ್ಲಿ ಪತ್ತೆಯಾಗಿದ್ದಾವೆ ಅಸ್ಥಿಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18 2 ದಿನದಂದು ಪತ್ತೆಯಾಗಿರತಕ್ಕಂಥ ಅಸ್ಥಿಪಂಜರಗಳು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಇದೀಗ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕಚೇರಿಗೆ ಆ ಅಸ್ಥಿಪಂಜರಗಳನ್ನು ರವಾನೆ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿ ಪಂಜರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡ ಉತ್ಖನನದಲ್ಲಿ ಪತ್ತೆಯಾಗಿತ್ತು ಅಸ್ಥಿ ಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18ರಂದು ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು. ಹಾಗಾಗಿ
ಇದೀಗ ಆ ಬೆಂಗಳೂರಿನ ಮಡಿವಾಳ FSL ಸೆಂಟರ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ 7 ಅಸ್ಥಿಪಂಜರ FSLಗೆ ರವಾನೆ ಮಾಡಲಾಗಿರತಕ್ಕಂಥದ್ದು. ಬಂಗ್ಲೆಗುಡ್ಡದ ಉತ್ಖನನದಲ್ಲಿ ಪತ್ತೆಯಾಗಿದ್ದಾವೆ ಅಸ್ಥಿಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18 2 ದಿನದಂದು ಪತ್ತೆಯಾಗಿರತಕ್ಕಂಥ ಅಸ್ಥಿಪಂಜರಗಳು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಇದೀಗ ಬೆಂಗಳೂರಿನ ಮಡಿವಾಳ FSL ಕಚೇರಿಗೆ ಆ ಅಸ್ಥಿಪಂಜರಗಳನ್ನು ರವಾನೆ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿಪಂಜರ FSLಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡ ಉತ್ಖನನದಲ್ಲಿ ಪತ್ತೆಯಾಗಿತ್ತು ಅಸ್ಥಿಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18ರಂದು ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಈ ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಹಾಗಾಗಿ ಇದೀಗ ಆ ಬೆಂಗಳೂರಿನ ಮಡಿವಾಳ FSL ಸೆಂಟರ್ಗೆ ರವಾನೆ ಮಾಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ 7 ಅಸ್ಥಿಪಂಜರ FSLಗೆ ರವಾನೆ ಮಾಡಲಾಗಿರತಕ್ಕಂಥದ್ದು. ಬಂಗ್ಲೆಗುಡ್ಡದ ಉತ್ಖನನದಲ್ಲಿ ಪತ್ತೆಯಾಗಿದ್ದಾವೆ ಅಸ್ಥಿಪಂಜರಗಳು. ಕಳೆದ ಸೆಪ್ಟೆಂಬರ್ 17 ಮತ್ತು 18 2 ದಿನದಂದು ಪತ್ತೆಯಾಗಿರತಕ್ಕಂಥ ಅಸ್ಥಿಪಂಜರಗಳು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಇದೀಗ ಬೆಂಗಳೂರಿನ ಮಡಿವಾಳ FSL ಕಚೇರಿಗೆ ಆ ಅಸ್ಥಿಪಂಜರಗಳನ್ನು ರವಾನೆ ಮಾಡಲಾಗಿದೆ.